ಹರೇ ಶ್ರೀನಿವಾಸ. ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋಗೆ ಹೋಗೋಣ. ಹರೇ ಶ್ರೀನಿವಾಸ. ನಿಮಗೆ ಹೀರೆಕಾಯಿ ಕಾಣಿಸ್ತಾ ಇದೆ ಅಲ್ವಾ? ಹೀರೆಕಾಯ್ದು ಹೆಸರುಬೇಳೆ ಹಾಕಿ ತವ್ವೆ ಮಾಡೋಣ. ನೋಡಿ, ಈ ಥರ ಹೀರೆಕಾಯಿನ ಸಣ್ಣಕ್ಕೆ ಹೆಚ್ಕೊಳ್ಬೇಕು. ಹೆಚ್ಕೊಂಡು ಹೇಗೆ ಮಾಡಬೇಕು ಅಂತ ನೋಡೋಣ ಬನ್ನಿ. ನೋಡಿ, ನಾನು 2 ಹೀರೆಕಾಯಿ ತೊಗೊಂಡಿದ್ದೀನಿ. ಎಳೆದಾಗಿ ತುಂಬ ಚೆನ್ನಾಗಿತ್ತು. ಇವಾಗ ಅದನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಪದಾರ್ಥ ಹಾಕಬೇಕು, ಹೇಗೆ ಮಾಡಬೇಕು ಅಂತ ನೋಡೋಣ ಬನ್ನಿ. ಹರೇ ಶ್ರೀನಿವಾಸ. ಇವಾಗ 2 ಹೀರೆಕಾಯಿ ತೊಗೊಂಡು ಹೆಚ್ಚಿಟ್ಕೊಂಡಿದ್ದೀರಾ. ಅದಕ್ಕೆ ಅರ್ಧ ಪಾವು ಹೆಸರುಬೇಳೆ ತೊಗೊಳ್ಳಿ. ನಿಮಗೆ ಗಟ್ಟಿ ಬೇಕು ಅಂದರೆ 1 ಹಿಡಿ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, 1 ನಿಂಬೆಹಣ್ಣು, 3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಕಡಿಮೆ ಬೇಕು ಅಂದರೆ 2 ಹಾಕ್ಕೊಳ್ಳಿ. ಖಾರ ಇನ್ನೂ ಬೇಕು ಅಂದರೆ 1 ಹಾಕ್ಕೊಳ್ಳಿ. ಅದು ನಿಮ್ಮ ಇಷ್ಟ. ನೀವು ಹೇಗೆ ಖಾರ ತಿಂತೀರೋ ಅದು ನಿಮಗೆ. ಈಗ ಮೊದಲಿಗೆ ಏನು ಮಾಡಬೇಕು, ಇಲ್ಲಿ ಹೀರೆಕಾಯಿ ಹೆಚ್ಚಿಟ್ಕೊಂಡಿದ್ದೀರಲ್ಲ, ಅದನ್ನು ಚೆನ್ನಾಗಿ ತೊಳೆದು ಒಂದು ಕುಕ್ಕರ್ಗೆ ಹಾಕ್ಕೊಳ್ಳಿ. ಮತ್ತು ಹೆಸರುಬೇಳೆನ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕ್ಕೊಳ್ಳಿ, ಹೋಳು ಜೊತೆಗೇ. ಆಮೇಲೆ ಹಸಿಮೆಣಸಿನ್ಕಾಯಿ ಅದನ್ನು ಚೆನ್ನಾಗಿ ತೊಳೆದು ಮಧ್ಯದಲ್ಲಿ ಸೀಳಿ ಹಾಕಿ, ಅದಕ್ಕೊಂದು 2 ಕರಿಬೇವಿನ ಎಸಳು ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕುಕ್ಕರ್ಗೆ ಹಾಕಿ, ಒಂಚೂರು ಎಣ್ಣೆ ಅರಶಿನ ಹಾಕ್ಬಿಟ್ಟು ಅದನ್ನು ಕೂಗಿಸ್ಕೋಬೇಕು. ಆಮೇಲೆ ಏನು ಮಾಡಬೇಕು ನೋಡೋಣ ಬನ್ನಿ. ಇವಾಗ ನಾನು ಕುಕ್ಕರ್ಗೆ ಹೀರೆಕಾಯಿ ಹೆಚ್ಚಿಟ್ಕೊಂಡಿರೋದನ್ನ ತೊಳೆದು ಹಾಕಿದ್ದೀನಿ. ಹೆಸರುಬೇಳೆ ಹಾಕಿದ್ದೀನಿ ಚೆನ್ನಾಗಿ ತೊಳೆದು. ಆಮೇಲೆ ಹಸಿಮೆಣಸಿನ್ಕಾಯಿ ಸೀಳಿ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಹೆಚ್ಚಾಕಿದ್ದೀನಿ. ಕರಿಬೇವು ಹೆಚ್ಚಾಕಿದ್ದೀನಿ. ಒಂಚೂರು ಹಿಂಗೆ ಹಾಕ್ಬಿಟ್ಟು ಒಂಚೂರು ಎಣ್ಣೆ ಅರಶಿನ ಇಷ್ಟು ಹಾಕ್ಬಿಟ್ಟು ಇವಾಗ 2 ಸತಿ ಕೂಗಿಸ್ಕೊಳ್ಳೋಣ ಬನ್ನಿ. ಇವಾಗ ನೀವು ಕುಕ್ಕರಲ್ಲಿರೋದೆಲ್ಲ ಚೆನ್ನಾಗಿ ಇವಾಗ ಬೆಂದಿದೆ ಅಲ್ವಾ? ಹೀರೆಕಾಯಿ, ಕೊತ್ತಂಬರಿ ಸೊಪ್ಪು, ಒಂಚೂರು ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ, ಹೆಸರುಬೇಳೆ ಇದಿಷ್ಟು ಚೆನ್ನಾಗಿ ತೊಳೆದು ಹಾಕಿ ನೀವು ಬೇಯಿಸ್ಕೊಂಡಿದ್ದೀರಾ. ಈಗ ಕುಕ್ಕರು ಕೂಡ ಕೂಗಿಸ್ಕೊಂಡಿದ್ದೀರ. ಈಗ ನಾನು ಒಂದು ನೋಡಿ ಕುದೀತಾ ಇದೆ. ಈ ಪಾತ್ರೆಗೆ ನೀವು ಎಲ್ಲ ಬೇಯಿಸ್ಕೊಂಡಿರ್ತೀರಲ್ಲ ಅದೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕಿ, ಒಂದು ಸ್ವಲ್ಪ ಉಪ್ಪು ಹಾಕಿ ನೀವು ಒಲೆ ಮೇಲೆ ಕುದಿಸ್ಬೇಕು. ನೋಡಿ ಕುದೀತಾ ಇದೆ. ಈಗ ಇದಕ್ಕೆ ಎಣ್ಣೆ, ಸಾಸಿವೆ, ಇಂಗು ಒಗ್ಗರಣೆ ಹಾಕೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ವಾ? ಒಗ್ಗರಣೆ ಹಾಕ್ಬಿಟ್ಟು ಕೆಳಗಡೆ ಇಳಿಸಿದ ತಕ್ಷಣ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ನಿಂಬೆಹಣ್ಣು ತೋರಿಸಿದಲ್ಲ, ಒಂದು ದೊಡ್ಡ ದಪ್ಪ ನಿಂಬೆಹಣ್ಣು, ಅದಿಷ್ಟು ಕೂಡ ಬೀಜ ತೆಗೆದು ನೀವು ಹಿಂಡಬೇಕು. ಆವಾಗ ಹಿಂಡಿ ಚೆನ್ನಾಗಿ ಕೆದಕಿ ನೀವು ಶ್ರೀಕೃಷ್ಣ ನಿಮ್ಮ ಪ್ರೀತಿ ಆಗ್ಲಪ್ಪ ಅಂತ ಹೇಳಿ ಊಟಕ್ಕೆ ಹಾಕೊಂಡು ತಿನ್ನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಇವಾಗ ಒಗ್ಗರಣೆ ಹಾಕೋಣ, ಬರ್ತೀರಾ? ನೋಡಿ, ಇವಾಗ ಒಗ್ಗರಣೆ ಹಾಕ್ತಾ ಇದ್ದೀನಿ. ನೋಡಿ ಒಗ್ಗರಣೆ ಹಾಕಿ ನೋಡಿ ಇಷ್ಟು ಗಟ್ಟಿಗೆ ಬಂದಿದೆ. ಇದನ್ನು ನೀವು ಸ್ವಲ್ಪ ಕಡಿಲೂಬಹುದು. ಕಡಿದ್ರೆ ಇನ್ನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಾನು ಕಡ್ದಿದ್ದೀನಿ. ನಿಮಗೆ ಬೇಕಾದ್ರೆ ಕಡ್ಕೊಳ್ಳಿ, ಇಲ್ಲ ಅಂತಂದರೆ ಹಾಗೇನೆ ನೀವು ಮಾಡ್ಕೋಬೋದು. ನೋಡಿ ರುಚಿಕರವಾದ ಹೀರೆಕಾಯಿಯ ತೊವ್ವೆ ಇದು. ಇವಾಗ ಕುದೀತಾ ಇದೆ. ಕೆಳಗಡೆ ಇಳಿಸಿದ ತಕ್ಷಣ ಒಂದು ಸ್ವಲ್ಪ ಬಿಟ್ಟು ನೀವು ನಿಂಬೆಹಣ್ಣು ಹಿಂಡಬೇಕು. ಬಿಸಿ ಬಿಸಿಲೇ ನಿಂಬೆಹಣ್ಣು ಹಿಂಡಿದ್ರೆ ಕಹಿ ಬಂದ್ಬಿಡುತ್ತೆ. ಅದಕ್ಕೆ ಇವಾಗ ಕೆಳಗಡೆ ಇಟ್ಬಿಟ್ಟು ನಿಂಬೆಹಣ್ಣು ಹಿಂಡೋಣ ಬನ್ನಿ. ಇವಾಗ ನಾನು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಆರಿದ ಮೇಲೆ ನಿಂಬೆಹಣ್ಣು ಹಿಂಡಿದ್ದೀನಿ. ನೋಡಿ ರುಚಿಯಾದ ಹೀರೆಕಾಯಿ ತೊವ್ವೆ ಎಷ್ಟು ಚೆನ್ನಾಗಿದೆ. ನೀವು ಚಪಾತಿಗಾದರೂ ಹಾಕ್ಕೊಂಡು ತಿನ್ಬೋದು, ಪೂರಿಗೆ ಮತ್ತು ದೋಸೆಗೆ, ಅನ್ನಕ್ಕೆ, ಯಾವುದಿಗೆ ಬೇಕಾದರೂ ಕೂಡ ಈ ಹೀರೆಕಾಯಿ ತೊವ್ವೆ ತಗೋಬಹುದು. ತುಂಬ ರುಚಿಯಾಗಿರುತ್ತೆ ಗೊತ್ತಾ? ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ತಿಂದ ಮೇಲೆ ನೋಡಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದನ್ನೆಲ್ಲನೂ ನೀವು ಮಾಡಿಕೊಂಡು ತಿಂದು ಹೇಗಿದೆ ಅಂತ ಹೇಳ್ತೀರಾ? ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರ ಸ್ಮರಣೆ ಮಾಡಿಕೊಂಡು ನೀವು ಪ್ರತಿಯೊಂದು ಮಾಡಬೇಕು. ಆವಾಗ ಯಾವುದೇ ರೀತಿ ಕೆಡಲ್ಲ ಮತ್ತು ಸಿಹಿಯಲ್ಲ, ಮತ್ತು ಏನಾದ್ರು ತೊಂದರೆಗಳಾಗುತ್ತೆ ಅಡುಗೆ ಮನೇಲಿ, ಅದೆಲ್ಲನೂ ಕೂಡ ಆಗಲ್ಲ. ನೋಡಿದ್ರಾ? ಹೀರೆಕಾಯಿ ತೊವ್ವೆ. ಕೃಷ್ಣ ನಿಂಗೆ ಪ್ರೀತಿ ಆಗ್ಲಪ್ಪ,
ಅಂತ ಅಂದ್ಬಿಟ್ಟು ನೀವೆಲ್ಲರಿಗೂ ಬಡಿಸ್ಬೇಕು. ಹೇಗಿದೆ ಅಂತ ಹೇಳ್ತೀರಾ? ಹರೇ ಶ್ರೀನಿವಾಸ.